ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕರ್ನಾಟಕದ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಒಂದಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಬಹುದು, ಕಟ್ ಆಫ್ ಡ್ರಾಪ್ ಆಗಬಹುದು ಅಂತ. ಒಂದಷ್ಟು ಜನಗಳಿಗೆ ನಂಬಿಕೆ ಬರಲಿಲ್ಲ. ಹಾಗಾಗಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ವೆಬ್ಸೈಟ್ ಓಪನ್ ಮಾಡಿ. ಇಲ್ಲಿ ಲಿಸ್ಟ್ ಆಫ್ ಕಾಲೇಜ್ ಟೀಚಿಂಗ್ MBBS ಅಂತ ಇರುತ್ತೆ, ಅಲ್ಲಿ ಹೋಗಿ ಇಡೀ ಇಂಡಿಯಾದಲ್ಲಿ ಯಾವ್ಯಾವ ಕಾಲೇಜುಗಳು MBBS ಟೀಚ್ ಮಾಡ್ತೀವಿ, ಸೊ ಆ ಲಿಸ್ಟ್ ಎಲ್ಲ ಬರುತ್ತೆ. ನಮಗೆ ಅವೆಲ್ಲ ಬೇಡ. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಕರ್ನಾಟಕ. ಸರ್ಚ್ ಅನ್ನೋ ಕಡೆ ಕರ್ನಾಟಕ ಟೈಪ್ ಮಾಡಿ. ಆಲ್ಫಾಬೆಟಿಕಲ್ ಆರ್ಡರ್ಲಿ ಎಲ್ಲ ಕಾಲೇಜುಗಳು ಓಪನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟಸ್ ಆಫ್ MCA ರೆಕಗ್ನಿಷನ್ ಅಂತ ಹೋಗಿ, ಇವರ ಹಳೆ ಹೆಸರು ಇಟ್ಕೊಂಡಿದ್ದಾರೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ರೆಕಗ್ನೈಸ್ಡ್, ಈಗ ರೆಕಗ್ನಿಷನ್ ನೋಡಿ ಯಾವಾಗ ಏನಾದ್ರು ರೆಕಗ್ನೈಸ್ ಆಗಿದೆ ಅಂತ, ಆಮೇಲೆ ನಮ್ಗೆ ಅರ್ಥ ಆಗುತ್ತೆ. ರೆಕಗ್ನೈಸ್ ದ ಡಿಗ್ರಿ ಗ್ರಾಂಟೆಡ್ ಆನ್ ಆರ್ ಆಫ್ಟರ್ January 2018, ಆನ್ಯುಯಲ್ ರಿನ್ಯೂವಲ್ ಪರ್ಮಿಷನ್ ಗ್ರಾಂಟೆಡ್ ಫಾರ್ 150 MBBS ಸೀಟ್ಸ್ ಫಾರ್ ಅಕಾಡೆಮಿಕ್ ಇಯರ್ 24-25, ಅಂದರೆ ಲಾಸ್ಟ್ ಅಕಾಡೆಮಿಕ್ ಇಯರ್. ಈಗ 25-26ದು ಸ್ಟೇಟಸ್ ಆಫ್ MCA ರೆಕಗ್ನಿಷನ್ ಅಪ್ಡೇಟೇ ಆಗಿಲ್ಲ. ಯಾರೋ ಒಬ್ಬ ಲೇಮ್ಯಾನ್ನು ಈ ವೆಬ್ಸೈಟ್ ತೆಗೆದು ನೋಡಿದಾಗ ದೀಸ್ ಆರ್ ನಾಟ್ ರೆಕಗ್ನೈಸ್ ಫಾರ್ 25-26 ಅನ್ನೋ ಒಪಿನಿಯನ್ ಬರುತ್ತೆ. ಸೊ NMC ವೆಬ್ಸೈಟಲ್ಲಿ ಎಲ್ಲ ಕಾಲೇಜ್ಗಳದ್ದು ವೆದರ್ ದೇ ಆರ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ಸ್ ಫಾರ್ ದಿಸ್ ಇಯರ್ ಆರ್ ನಾಟ್ ಅನ್ನೋದು ಸ್ಪೆಸಿಫಿಕ್ ಆಗಿ ಇರಲೇಬೇಕು. ಇದು ಲಾಸ್ಟ್ ಇಯರ್ 24-25 ಅಪ್ಡೇಟ್ ಮಾಡಿದ್ದಾರೆ. ಬಟ್ ಈ ವರ್ಷ ಬರೀ ಕರ್ನಾಟಕದ ಕಾಲೇಜ್ ಅಲ್ಲ, ಇಡೀ ಇಂಡಿಯಾದಲ್ಲಿರೋ ಯಾವ ಮೆಡಿಕಲ್ ಕಾಲೇಜು ಇನ್ನೂ ಅಪ್ಡೇಟ್ ಮಾಡಿಲ್ಲ ಇವರು. ಯಾಕೆಂದರೆ ನಿಮಗೂ ಗೊತ್ತು, ಬೆಳಗಾವಿಯ ಒಂದು ಕಾಲೇಜ್ ಏನೇನೋ ಹಗರಣ ಆಯಿತು. ಹಾಗಾಗಿ ಪ್ಲಸ್ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜುಗಳು ಒಂದಷ್ಟು ಇನ್ಫ್ರಾಸ್ಟ್ರಕ್ಚರು, ಟೀಚಿಂಗ್ ಫ್ಯಾಕಲ್ಟಿದು ಏನೋ ಸರಿಯಾಗಿ ತೋರಿಸಿರಲಿಲ್ಲ. ಹಾಗಾಗಿ ಗೌರ್ಮೆಂಟ್ ಕಾಲೇಜಸ್ಗೆ ಕೊಡಲ್ಲ ಅಂತ ಹೇಳಿದರು. ಪ್ರೈವೇಟ್ ಕಾಲೇಜಸ್ಗೆ ಕೊಡುವ ಎಲ್ಲ ಸಾಧ್ಯತೆಗಳಿವೆ ಅಂತ ನನಗೆ ಬಂದಿರುವ ಸೋರ್ಸಸ್ ಅದು. ಹಾಗಾಗಿ ನಾನು NMC ವೆಬ್ಸೈಟ್ ಎಲ್ಲ ತೆಗೆದು ಎಲ್ಲ ನೀಟಾಗಿ ನೋಡ್ತಿದ್ದೆ. ಹಾಗಾಗಿ ಇದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. BGS ಮೆಡಿಕಲ್ ಕಾಲೇಜು, ಹೊಸ ಮೆಡಿಕಲ್ ಕಾಲೇಜು ಆದಿಚುಂಚನಗಿರಿ ಯೂನಿವರ್ಸಿಟಿಲಿದೆ. ಅಕಾಡೆಮಿಕ್ ಇಯರ್ 24-25 ಅಂತಿದೆ. 25-26ಗೆ ಏನು ಅಪ್ಡೇಟ್ ಆಗಿಲ್ಲ. PS ಯೂನಿವರ್ಸಿಟಿ ಬೇಡ, ಬೇರೆ ಯಾವುದಾದ್ರೂ ಒಂದು ಕಾಲೇಜ್ ತಗೋಣ. ಫಾರ್ ಎಕ್ಸಾಂಪಲ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತಗೋಣ. ಇಲ್ಲಿ ಏನಂತ ಹೇಳುತ್ತೆ ಇವರು ಅಂದರೆ, ಅದರ್ ಗ್ರಾಂಟೆಡ್ ರಿನ್ಯೂವಲ್ ಪರ್ಮಿಷನ್ 2020 and 2021 recognized for 150 seats only in respect of the students admitted in 2016-17 for academic year 21-22 ಕಾಣ್ತಾ ಇದೆ ನಿಮಗೆ. ನೆಕ್ಸ್ಟ್ ರೆಕಗ್ನೈಸ್ಡ್ ಫಾರ್ 1 year for 22-23. ನೆಕ್ಸ್ಟ್ ಪರ್ಮಿಟೆಡ್ ಫಾರ್ ಅಡ್ಮಿಷನ್ ಫಾರ್ 23-24. ನೆಕ್ಸ್ಟ್ ಆನ್ಯುಯಲ್ ರಿನ್ಯೂವಲ್ ಪರ್ಮಿಷನ್ ಗ್ರಾಂಟೆಡ್ ಫಾರ್ 150 seats ಫಾರ್ ದ ಅಕಾಡೆಮಿಕ್ ಇಯರ್ 24-25. ಈ ಥರ ರಿನ್ಯೂವಲ್ ಅಂತ ಎವ್ರಿ ಇಯರ್ ಇದೆ. ಈ ವರ್ಷದ ಎಲ್ಲಿದೆ? ಈ ವರ್ಷದ್ದು ಎಲ್ಲೂ ಇಲ್ಲ. ಯಾಕೆಂದರೆ ಅವ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಹಾಗಾಗಿ ಸೀಟ್ಸು ಆ್ಯಡ್ ಆಗಿಲ್ಲ. ಹಳೆಯ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ಗೆ ಕೌನ್ಸಿಲಿಂಗ್ ನಡೆಸ್ತಿದ್ದಾರೆ ಫಸ್ಟ್ ರೌಂಡು. ಇನ್ನು MCC ಫಸ್ಟ್ ರೌಂಡು ಇನ್ನೂ ರಿಸಲ್ಟ್ಸು ಸಹ ಬಂದಿಲ್ಲ. ಸೊ ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ಗಾದರೂ ಆ್ಯಡ್ ಆಗಬಹುದು ಅಂತ. ಅದೇ ಥರ ನೀವು ಲಾಸ್ಟ್ ಇಯರ್ದು ಏನೇನಾಗಿತ್ತು ಅಂತೆಲ್ಲ ನೋಡಿದ್ರೆ, ಮಾಪಪ್ ರೌಂಡಲ್ಲಿ ಕಿಮ್ಸು 100 ಸೀಟ್ಸ್ ಆ್ಯಡ್ ಆಗಿತ್ತು. ಆಮೇಲೆ ಒಂದಷ್ಟು ಲಿಂಗ್ವಿಸ್ಟ್ ಮೈನಾರಿಟಿ ಕಾಲೇಜಸ್ಸು, ಆಕ್ಸ್ಫರ್ಡ್ ಇರ್ಬೋದು, MVJ ಇರ್ಬೋದು, AJ ಇರ್ಬೋದು, ಶ್ರೀನಿವಾಸ ಅಲ್ಲೆಲ್ಲ 50 ಸೀಟ್ ಜಾಸ್ತಿ ಆಗಿತ್ತು. ಅದೇ ಥರ ಈ ವರ್ಷ ಸಹ ಪ್ರೈವೇಟ್ ಕಾಲೇಜಸ್ಸರೆಲ್ಲ 50 ಸೀಟ್ಗಳಿಗೆ ಜಾಸ್ತಿ ಅಪ್ಲೈ ಮಾಡ್ಕೊಂಡಿದ್ದಾರೆ. ಅವ್ರಿಗಿನ್ನೂ ಅಪ್ರೂವಲ್ ಬಂದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ನಿಮಗೆ ಕೊಡೋದಿಲ್ಲ ಅನ್ನೋ ಲೆಟ್ರ್ ಆದರೂ ಬರಬೇಕು. ಪ್ಲಸ್ NMC ವೆಬ್ಸೈಟಲ್ಲಿ ಇಲ್ಲಿ ಟೈಪ್ ಆಗಿರಬೇಕು. ಇಲ್ಲಿ ನೋಡಿ, ಶ್ರೀದೇವಿ ತೋರಿಸ್ತಾ ಇದ್ದೀನಿ, ಶ್ರೀದೇವಿ ತುಮಕೂರು. ರೆಕಗ್ನೈಸ್ಡ್ ವೆನ್ ಡಿಗ್ರಿ ಗ್ರಾಂಟೆಡ್ ಆನ್ ಆರ್ ಆಫ್ಟರ್ January 2018, ಆನ್ಯುಯಲ್ ರಿನ್ಯೂವಲ್ ಪರ್ಮಿಷನ್ ಗ್ರಾಂಟೆಡ್ ಫಾರ್ 150 MBBS ಸೀಟ್ಸ್ ಫಾರ್ ಅಕಾಡೆಮಿಕ್ ಇಯರ್ 24-25. ಇದು ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಇದು ವೆದರ್ ರೆಕಗ್ನೈಸ್ಡ್ ಬೈ NMCನ ಅಲ್ಲವಾ ಅಂತ. ಸೊ ಈ ಥರ ಇರಲೇಬೇಕು. ಹಾಗೆ ಯಾವುದಾದ್ರೂ ಈ GR ಮೆಡಿಕಲ್ ಕಾಲೇಜ್ ಬರೋಣ. ಮೊದಲು GR ಮೆಡಿಕಲ್ ಕಾಲೇಜ್ ಅಂತ ಇತ್ತು, ನಿಮ್ಗೆ ಏನಾದರೂ ಗೊತ್ತಿದ್ರೆ. ಆಮೇಲೆ ಮಧ್ಯದಲ್ಲೇ ಕ್ಲೋಸ್ ಆಯಿತು. ಇಲ್ಲಿ ನೋಡಿ, GR ಮೆಡಿಕಲ್ ಕಾಲೇಜ್ ಓದ್ತೀನಿ. ಪರ್ಮಿಟೆಡ್ ಫಾರ್ 150 ಸೀಟ್ಸ್ ಅಂಡರ್ ಸೆಕ್ಷನ್ 2019 ಫಾರ್ 21-22 ಅಡ್ಮಿಷನ್. 21-22ಗೆ ಅಡ್ಮಿಷನ್. ನೆಕ್ಸ್ಟ್ ಅಡ್ಮಿಷನ್ ಸ್ಟಾಪ್ಡ್, ನಾಟ್ ಗ್ರಾಂಟ್ ಪರ್ಮಿಷನ್ ಫಾರ್ ಥರ್ಡ್ ಬ್ಯಾಚ್, ಸೆಕೆಂಡ್ ರಿನ್ಯೂವಲ್ ಫಾರ್ ದ 23-24. 21-22ಗೆ ಪರ್ಮಿಷನ್ ಕೊಟ್ಟರು, 23-24ಗೆ ಪರ್ಮಿಷನ್ ಕೊಟ್ಟಿಲ್ಲ. ಏನಾದರೂ ಅಲ್ಲಿ ಇರಬೇಕು ಅಲ್ಲಿ ಇನ್ಫಾರ್ಮೇಷನ್. ನೆಕ್ಸ್ಟ್ ರಿನ್ಯೂವಲ್ ಪರ್ಮಿಷನ್ ನಾಟ್ ಗ್ರಾಂಟೆಡ್ ಫಾರ್ ಅಕಾಡೆಮಿಕ್ ಇಯರ್ 24-25.
ಇದೇ ತರ ಈ ವರ್ಷನೂ ಬರಬೇಕು, ರಿನ್ಯೂವಲ್ ಪರ್ಮಿಷನ್ ನಾಟ್ ಪರ್ಮಿಟೆಡ್ ಫಾರ್ ಅಕಾಡೆಮಿಕ್ 25-26 ಅಂತ GR ಮೆಡಿಕಲ್ ಕಾಲೇಜ್ಗೆ. ಅವ್ರಿಗೆ ಏನಾದ್ರು ಗ್ರಾಂಟ್ ಆಗಿದ್ರೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ. ಸೊ ಈ ವರ್ಷ ಕೌನ್ಸಿಲಿಂಗ್ ನಡಿಬೇಕಾದ್ರೆ 25-26 ಖಂಡಿತ ಅಪ್ಡೇಟ್ ಆಗಿರಲೇಬೇಕು. ಡಾಕ್ಟರ್ ಚಂದ್ರಮ್ಮ ದಯಾನಂದ್ ಸಾಗರ್ದು 22-23ಗೆ 150 ಸೀಟ್ಸ್ ಇತ್ತು. ಪರ್ಮಿಟೆಡ್ ಫಾರ್ ಥರ್ಡ್ ರಿನ್ಯೂವಲ್, ಫೋರ್ತ್ ಬ್ಯಾಚ್ ಫಾರ್ ದ 23-24. ಆನ್ಯುವಲ್ ರಿನ್ಯೂವಲ್ ಪರ್ಮಿಷನ್ ಗ್ರಾಂಟೆಡ್ ಫಾರ್ 150 ಸೀಟ್ಸ್ ಫಾರ್ ದ ಅಕಾಡೆಮಿಕ್ 24-25. ಸೊ ಇಲ್ಲಿ 25-26ಗೆ ನಾವು ಕೊಟ್ಟಿಲ್ಲ ಅಂತ ಬರುವವರೆಗೂ ದಟ್ ಈಸ್ ನಾಟ್ ಅಫಿಷಿಯಲ್. ಸೊ ನಾವು ಇಲ್ಲಿ ಯಾವುದು ಕೊಟ್ಟಿಲ್ಲ ಅಂತ ಇಲ್ಲಿ ಬರಬೇಕು. ನ್ಯೂಸ್ ಪೇಪರಲ್ಲಿ ಬಂದಿರೋದು ಬೇರೆದು, ಓಕೆ, ಅದು ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಇನ್ಫಾರ್ಮೇಶನ್ ನಮಗೆ ಬಂದಿರೋದು ಗೌರ್ಮೆಂಟ್ ಕಾಲೇಜಸಲ್ಲಿ ನಾವು ಯಾವುದು ಇಂಟೇಕ್ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ದಾರೆ NMC ಅವರು. ಹಾಗೆ ಇನ್ನು ಹೊಸ ಗೌರ್ಮೆಂಟ್ ಕಾಲೇಜ್ಗೂ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ದಾರೆ. ಪ್ರೈವೇಟ್ ಕಾಲೇಜ್ಗೆ ಏನು ಹೇಳಿಲ್ಲ. ಇನ್ನೊಂದು ಕಾಲೇಜ್ ತಗೋತೀನಿ, ನವೋದಯ ಮೆಡಿಕಲ್ ಕಾಲೇಜು ರಾಯಚೂರು. ಇಲ್ಲಿ ನೀವು ನೋಡ್ಬೋದು 24-25ಗೆ ಆನ್ಯುವಲ್ ರಿನ್ಯೂವಲ್ ಪರ್ಮಿಷನ್ ಗ್ರಾಂಟೆಡ್ ಫಾರ್ 200 MBBS ಸೀಟ್ಸ್. ಅದಕ್ಕಿಂತ ಹಿಂದೆ 24-25ಗಿಂತ ಹಿಂದೆ ಹೋದರೆ ನೀವು 150 ಸೀಟ್ಸ್ ಗ್ರಾಂಟೆಡ್ ಫಾರ್ 5 years ವೆನ್ ಡಿಗ್ರಿ ಅವಾರ್ಡೆಡ್ ಅಪ್ ಟು ಜೂನ್ 2027, 23-24, 22-23, 21-22 ಈ ಥರ ಎವ್ರಿ ಇಯರು ರಿನ್ಯೂವಲ್ ಆಗಲೇಬೇಕು. ಆಲ್ ಮೆಡಿಕಲ್ ಕಾಲೇಜ್ ರೈಟ್ ಫ್ರಮ್ BMC ಟು ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಕಾಲೇಜುವರೆಗೂ ಎಲ್ಲ ಕಾಲೇಜು ರಿನ್ಯೂವಲ್ ಆಗಲೇಬೇಕು. ಶ್ರೀ ಮಧುಸೂದನ್ ಸಾಯಿನೂ ಬೇಕಾದ್ರೆ ನೋಡಿದ್ರೆ, ಯಾಕೆಂದ್ರೆ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ ಮಧುಸೂದನ್ ಸಾಯಿ ಬಾಂಡ್ ಇದೆಯಾ ಇಲ್ವಾ ಏನು ಅಂತ. ಅದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ KE ಅವರಾದರೂ ಕೊಡಬೇಕು, ಮಧುಸೂದನ್ ಸಾಯಿ ಕಾಲೇಜ್ ಅವರಾದರೂ ಕೊಡಬೇಕು. ನನಗೆ ಹೇಗೆ ಗೊತ್ತಾಗುತ್ತೆ, ನನಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ? ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ KE ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಕಾಲೇಜ್ ಹೋಗಿ ವಿಸಿಟ್ ಮಾಡಿ ಏನು ಕತೆ ಅಂತ ಕೇಳಬೇಕು. ಯಾಕೆಂದರೆ ಇಲ್ಲಿವರೆಗೂ 0 ಫೀಸ್ ಅಂತ ಹೇಳ್ತಿದ್ರು, ಈ ವರ್ಷದಿಂದ 1.5 ಲಕ್ಷ ತಗೋತಾ ಇದ್ದಾರೆ. ಸೊ ಎಲ್ರಿಗೂ ಡೌಟ್ ಬರುತ್ತೆ, 1.5 ಲಕ್ಷ ಇದ್ಮೇಲೆ ಬಾಂಡ್ ಯಾಕೆ ಕೊಡಬೇಕು ಅಂತ, ಇಲ್ಲ ಹಾಸ್ಟೆಲ್ ಮ್ಯಾಂಡೇಟ್ರಿ ಇರಬೇಕಾ ಏನು ಅಂತ ಅವ್ರ ರೂಲ್ಸು ರೆಗ್ಯುಲೇಷನ್ ಕಾಲೇಜವ್ರು ಹೇಳಬೇಕು. ಸೊ ನಾನು ಹೇಳಲಿಕ್ಕೆ ಬರೋದಿಲ್ಲ, ಬಿಕಾಸ್ ಐ ಆಮ್ ನಾಟ್ ಅಥೆಂಟಿಕೇಟೆಡ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅನ್ಲೆಸ್ ಐ ಹ್ಯಾವ್ ಸಮ್ ಡಾಕ್ಯುಮೆಂಟ್ ಫ್ರಮ್ ಕಾಲೇಜ್ ಆರ್ KE. ಇವ್ರದ್ದು ನೋಡಿ 23-24 ಅಕಾಡೆಮಿಕ್ ಇಯರ್ಗೆ, ನೆಕ್ಸ್ಟ್ 24-25ಗೆ. 25-26ಗೆ ಇನ್ನೂ ಬಂದಿಲ್ಲ. ನಾವು ಬರೀ ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೀವಿ ಹೊರತು ಬೇರೆ ಎಲ್ಲೂ ಇಲ್ಲ. ಸೊ ಕೀಪ್ ವಿಸಿಟಿಂಗ್ NMC ವೆಬ್ಸೈಟ್. 25-26 ಅಕಾಡೆಮಿಕ್ ಇಯರ್ಗೆ ವೆದರ್ ದೇ ಆರ್ ಗಿವಿಂಗ್ ರಿನ್ಯೂವಲ್ ಆರ್ ನಾಟ್, ಪರ್ಮಿಟೆಡ್ ಆರ್ ನಾಟ್ ಅಂತ ಬರೋವರೆಗೂ ಇಟ್ ಈಸ್ ನಾಟ್ ಅಫಿಷಿಯಲ್. ಸೊ ಬಂದೇ ಬರುತ್ತೆ ಒಂದಷ್ಟು ದಿನದಲ್ಲಿ, ಯಾಕೆಂದರೆ ಫಸ್ಟ್ ರೌಂಡ್ MCC ಹತ್ತದಲ್ಲೇ ಬಂದ್ಬಿಡುತ್ತೆ, ನೆಕ್ಸ್ಟ್ ವೀಕೆ ಬರುತ್ತೆ, 3ನೇ ತಾರೀಕು 4ನೇ ತಾರೀಕು. ಸೊ ಅದಾದ ಮೇಲೆ ಒಂದಷ್ಟು ಟೈಮ್ ಇರುತ್ತೆ, ಆಗ ಸ್ಟೇಟ್ ಕೌನ್ಸಿಲಿಂಗ್ ನಡೀತಿರುತ್ತೆ. ಅಷ್ಟರಲ್ಲೇ ಅವರು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡಲೇಬೇಕು. ಆಮೇಲೆ ಇನ್ನೂ ನೀವು ಸೀಟ್ ಮ್ಯಾಟ್ರಿಕ್ಸ್ ಈಗಲೂ ಅವೈಲೇಬಲ್ ಇದೆ MCC ವೆಬ್ಸೈಟಲ್ಲಿ ನೋಡಿ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಫಸ್ಟ್ ರೌಂಡ್ ಆಫ್ MCC ಕೌನ್ಸಿಲಿಂಗ್ ಅಂತಿದೆ, ನಾಟ್ ಫಾರ್ ದ ಎಂಟೈರ್ NEET 2025 ಕೌನ್ಸಿಲಿಂಗ್, ಬರೀ ಫಸ್ಟ್ ರೌಂಡ್ ಅಂತಿದೆ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇನ್ಕ್ರೀಸ್ ಆಗಬಹುದು ಅನ್ನೋದು ನನಗಂತೂ ಆಶಾಭಾವನೆ ಇದೆ. ಯೂಶಲಿ ನಾನು ಯಾವತ್ತೂ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲದೆ ಹೇಳಲಿಕ್ಕೆ ಹೋಗೋದಿಲ್ಲ, ಆದರೂ ನನಗೆ ಬಂದಿರೋ ಸೋರ್ಸಸ್ನ ನಾನು ನಂಬಿ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ NMC ವೆಬ್ಸೈಟಲ್ಲೂ ಇದೆ. ಸೊ ಆಗುತ್ತೆ ಅನ್ನೋದು ಒಂದು ಸಂತೋಷದ ವಿಚಾರ, ಹಾಗಾಗಿ ನಿಮ್ಮ ಜೊತೆಲಿ ಹಂಚ್ಕೊಂಡೆ. ಸೊ ಆಗಲಿ ಅನ್ನೋದೇ ನನ್ನ ಆಶಾಭಾವನೆ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲೂ 55 ಬಂದರೆ ಅಟ್ಲೀಸ್ಟ್ ಒಂದು 10 ಮೆಡಿಕಲ್ ಕಾಲೇಜಲ್ಲಿ ಬಂದರೂ 500 ಸೀಟ್ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ದು 800 ಸೀಟ್ಸ್ವರೆಗೂ ಜಾಸ್ತಿ ಆಗಬಹುದು ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಎಲ್ಲರಿಗೂ ಮೆಡಿಕಲ್ ಸೀಟು ನೀವು ಇಷ್ಟಪಟ್ಟಂಥ ಕಾಲೇಜಲ್ಲೇ ಸಿಗಲಿ ಅಂತ ವಿಶ್ ಮಾಡ್ತಾ I will end this video. Thank you and all the best for your counseling.